ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅಕ್ರಮವಾಗಿ ಬಂಧಿಸಿದ್ದಾರೆ, ಜೈಲಿಗೆ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಈ ತರ ಹಿಂದೂಗಳು ದೌರ್ಜನ್ಯ ಮಾಡಿದ್ರೆ ನಾವು ಬಿಡಲ್ಲ. ಹರಿಪ್ರಸಾದ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಅದು ಹಿಂದಿನ ಉದ್ದೇಶ ಏನು ಸರ್? ಹಾಗಾದ್ರೆ ಅವರು ಮತಿಭ್ರಮಣೆಯಿಂದ ಆ ತರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೋದಿ ಆ ತರ ಇಡೀ ದೇಶದಲ್ಲೇ ಸ್ಟ್ರಾಂಗ್, ಇಡೀ ಪ್ರಪಂಚದಲ್ಲೇ ಸ್ಟ್ರಾಂಗ್. ಈ ಗೋದ್ರಾಗಿದ್ರೆ ಎಲ್ಲ ನಡೆಯಕ್ಕೆ ಯಾವುದೇ ಕಾರಣಕ್ಕೂ ಮೋದಿ ಅವರು ಬಿಡಲ್ಲ. ಅವರಿಗೆಲ್ಲ 35-30 ವರ್ಷ, ಇವತ್ತೆಲ್ರಿಗೂ 75 ವರ್ಷ ಆಗಿದೆ. ಅಂತವ್ರನ್ನ ಬಂಧನ ಮಾಡುವಂತದ್ದು ಉದ್ದೇಶ ಸರಿಯಾದ ಪಾಠ ಕಳಿಸ್ತೀರಿ. ಹಿಂದೂಗಳನ್ನ ನಾವು ರಾಮ ಭಕ್ತರನ್ನ ಎದುರಾಕೊಂಡ್ರೆ ರಾಮ ಭಕ್ತರು ಇವ್ರನ್ನ ಬಿಡಲ್ಲ ಅನ್ನೋ ಮಾತನ್ನ ಕೊಡ್ತಾ ಇದ್ದೀನಿ. ವಿಪಕ್ಷ ನಾಯಕರಾಗಿ ನೀವು ಕೂಡ ಹೋರಾಟ ಮಾಡಿದ್ರಿ, ಈಗ ನಿಮ್ಮನ್ನು ಅರೆಸ್ಟ್ ಮಾಡ್ಕರ್ಕ ಹೋಗ್ತೀರಾ. ಇದು ಏನ್ ಸರ್? ಎಲ್ಲ ಅರೆಸ್ಟ್ ಆದ್ರೆ ಏನ್ ಕತೆ? ವಿಪಕ್ಷಕ ನಾಯಕರಿಗೂ ಇಲ್ಲಿ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಈ ಸರ್ಕಾರ ಎಷ್ಟು ಗೂಂಡಾಗಿರಿ ಸರ್ಕಾರ, ಜನ ವಿರೋಧಿ ಸರ್ಕಾರ ಇದು. ಎಸ್, ಇವೆಷ್ಟು ಆರ್ ಅಶೋಕ್ ಅವರ ಹೇಳಿಕೆ ಆಗಿತ್ತು. ಇದೊಂದು ರೀತಿಯಲ್ಲಿ ಗೂಂಡಾಗಿರಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಅವ್ರನ್ನು ಅರೆಸ್ಟ್ ಮಾಡಿದ್ದಾರೆ, ನಮ್ಮನ್ನು ಕೂಡ ಅರೆಸ್ಟ್ ಮಾಡ್ತಾರೆ, ಯಾವಾಗಲೂ ಇದೇ ಆಗುತ್ತೆ, ನಮಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು. ಮತ್ತೊಂದು ಕಡೆ ಹರಿಪ್ರಸಾದ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾರೆ. ಕಾದು ನೋಡಬೇಕಾಗುತ್ತೆ ಏನಾಗುತ್ತೆ ಅಂತೇಳಿ. ಕೊನೆಗೂ ಕೂಡ ವಿಪಕ್ಷ ನಾಯಕರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅಕ್ರಮವಾಗಿ ಬಂಧಿಸಿದ್ದಾರೆ, ಜೈಲಿಗೆ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ಈ ತರ ಹಿಂದೂಗಳು ದೌರ್ಜನ್ಯ ಮಾಡಿದ್ರೆ ನಾವು ಬಿಡಲ್ಲ. ಹರಿಪ್ರಸಾದ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಅದು ಹಿಂದಿನ ಉದ್ದೇಶ ಏನು ಸರ್? ಹಾಗಾದ್ರೆ ಅವರು ಮತಿಭ್ರಮಣೆಯಿಂದ ಆ ತರ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೋದಿ ಆ ತರ ಇಡೀ ದೇಶದಲ್ಲೇ ಸ್ಟ್ರಾಂಗ್, ಇಡೀ ಪ್ರಪಂಚದಲ್ಲೇ ಸ್ಟ್ರಾಂಗ್. ಈ ಗೋದ್ರಾಗಿದ್ರೆ ಎಲ್ಲ ನಡೆಯಕ್ಕೆ ಯಾವುದೇ ಕಾರಣಕ್ಕೂ ಮೋದಿ ಅವರು ಬಿಡಲ್ಲ. ಅವರಿಗೆಲ್ಲ 35-30 ವರ್ಷ, ಇವತ್ತೆಲ್ರಿಗೂ 75 ವರ್ಷ ಆಗಿದೆ. ಅಂತವ್ರನ್ನ ಬಂಧನ ಮಾಡುವಂತದ್ದು ಉದ್ದೇಶ ಸರಿಯಾದ ಪಾಠ ಕಳಿಸ್ತೀರಿ. ಹಿಂದೂಗಳನ್ನ ನಾವು ರಾಮ ಭಕ್ತರನ್ನ ಎದುರಾಕೊಂಡ್ರೆ ರಾಮ ಭಕ್ತರು ಇವ್ರನ್ನ ಬಿಡಲ್ಲ ಅನ್ನೋ ಮಾತನ್ನ ಕೊಡ್ತಾ ಇದ್ದೀನಿ. ವಿಪಕ್ಷ ನಾಯಕರಾಗಿ ನೀವು ಕೂಡ ಹೋರಾಟ ಮಾಡಿದ್ರಿ, ಈಗ ನಿಮ್ಮನ್ನು ಅರೆಸ್ಟ್ ಮಾಡ್ಕರ್ಕ ಹೋಗ್ತೀರಾ. ಇದು ಏನ್ ಸರ್? ಎಲ್ಲ ಅರೆಸ್ಟ್ ಆದ್ರೆ ಏನ್ ಕತೆ? ವಿಪಕ್ಷಕ ನಾಯಕರಿಗೂ ಇಲ್ಲಿ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಈ ಸರ್ಕಾರ ಎಷ್ಟು ಗೂಂಡಾಗಿರಿ ಸರ್ಕಾರ, ಜನ ವಿರೋಧಿ ಸರ್ಕಾರ ಇದು. ಎಸ್, ಇವೆಷ್ಟು ಆರ್ ಅಶೋಕ್ ಅವರ ಹೇಳಿಕೆ ಆಗಿತ್ತು. ಇದೊಂದು ರೀತಿಯಲ್ಲಿ ಗೂಂಡಾಗಿರಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಅವ್ರನ್ನು ಅರೆಸ್ಟ್ ಮಾಡಿದ್ದಾರೆ, ನಮ್ಮನ್ನು ಕೂಡ ಅರೆಸ್ಟ್ ಮಾಡ್ತಾರೆ, ಯಾವಾಗಲೂ ಇದೇ ಆಗುತ್ತೆ, ನಮಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ರು. ಮತ್ತೊಂದು ಕಡೆ ಹರಿಪ್ರಸಾದ್ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾರೆ. ಕಾದು ನೋಡಬೇಕಾಗುತ್ತೆ ಏನಾಗುತ್ತೆ ಅಂತೇಳಿ. ಕೊನೆಗೂ ಕೂಡ ವಿಪಕ್ಷ ನಾಯಕರನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.